ಎಷ್ಟೋ ನೀರು ತಳದಲ್ಲಿ ನಿಂತ್ಬಿಟ್ಟಿದೆ ನೋಡು. ನಾನು ಇಟ್ಟಿಗೆ ಒಳಗೆ ಇರಬೇಕಿತ್ತು. ಎತ್ತೀಗ ಬಗ್ಸ್ದಂಗೆ ಮಾಡು. ಮಾವು ಆ ಕಡೆ ನೀರು ನಿಲ್ತಾ ಮಾವು ಬರುತ್ತೆ ಇದು. ಆ ಕಡೆ ಎತ್ತು. ನೋಡಿಲಿ ನೀರು, ಮಳೆ ನೀರು ಎಷ್ಟು ತುಂಬೋಗ್ಬಿಡೈತೆ. ಓ, ಅದಕ್ಕೆ ಆರಾಮಾಗಿ ನೀರು ಸಿಕ್ತಿರುತ್ತಲ್ಲ. ನೀರು ಕುಡ್ದಿನೇ ಸುಸ್ತಾಗಿರುತ್ತೆ ಅದು. ಇದನ್ನು ಅಮೆಝಾನಿಂದ ತರಿಸ್ಕೊಂಡೆ. ಒಂದು 10 ಬ್ಯಾಗು ತುಂಬ ಚೀಪಾಗಿ ಸಿಕ್ತು ನನಗೆ. ಇದು ರೇಟು ನೋಡಿಬಿಟ್ಟು ಹೇಳ್ತೀನಿ. ನೋಡಿ, ಇಷ್ಟು ದೊಡ್ಡದಿದೆ ಇದು. ಇದಕ್ಕೆ ಈಗ ಎಲ್ಲ ಬ್ಯಾಗು ದೊಡ್ಡದಾಗಿ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಮತ್ತು ನನಗೆ ಇದೊಂದು 600 ಚಿಲ್ಲರೆನೋ ಬಿತ್ತು 10 ಬ್ಯಾಗ್ಸ್ಗೆ. ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಈಗ ಇದನ್ನು ಸ್ವಲ್ಪ ಒಂದೊಂದನ್ನೇ ಇದು ಮಾಡ್ಕೊಳ್ಳೋಣ. ಪಾಟ್ ಆದ್ರೆ ಹೆವಿ ವೆಯ್ಟ್ ಆಗುತ್ತೆ. ಟೆರೆಸ್ ಕಂಡ್ಬಿಟ್ಟು ಬ್ಯಾಗ್ ಥರನೂ ತರಿಸ್ಕೊಂಡು. ಈಗೆಲ್ಲ ಅಮೆಝಾನಲ್ಲಿ ಇದೆಲ್ಲ ತುಂಬ ಚೀಪಾಗಿ ಸಿಗುತ್ತಲ್ಲ, ತೊಂದರೆ ಇಲ್ಲ. ಮತ್ತು ವೆಯ್ಟ್ ಆಗಲ್ಲ ನಮಗೆ, ಮತ್ತು ಬೆಳವಣಿಗೆನೂ ಚೆನ್ನಾಗಿರತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹಾಗಾಗಿ ನಾನು ಈಗ ಈ ಸಲ ಇದು ಗ್ರೋ ಬ್ಯಾಗನ್ನು ತರಿಸ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ಇಲ್ಲಿ ಕೆಮ್ಮಣ್ಣು ಮತ್ತು ಕುರಿ ಗೊಬ್ಬರ ಇದೆಲ್ಲ ನಾನು ಹಳ್ಳಿಯಿಂದ ತರಿಸ್ಕೊಂಡಿದ್ದೀನಿ. ಕುರಿ ಗೊಬ್ಬರಗಳಿದೆಲ್ಲ. ಇದಕ್ಕೆ ಕೊಕೊಫೀಟು ಕೂಡ ನಾನು ಇಲ್ಲಿಂದ ಇದು ಕೊಕೊಫೀಟು. ಇದನ್ನು ಇದಿಷ್ಟು ಮಿಕ್ಸ್ ಮಾಡ್ಕೊತೀನಿ ನಾನು. ಎಲ್ಲನೂ ಮಿಕ್ಸ್ ಮಾಡಿ ಕೊಡಿಲಿ. ಪಾಟ್ ಚೆನ್ನಾಗೇ ಇರ್ತೀನಿ. ಕೊಡಿ. ಪಾಟ್ ಇದೆಯಲ್ಲ, ಇದು ಹಿಂಗೆ ನೋಡಿ, ಹಿಂಗೆ ಬರ್ಬೇಕು. ಹಿಂಗೆ ತೋರ್ಸು, ಹಂಗೆ ತೋರ್ಸು.
ಇದು ತೆಂಗಿನಕಾಯಿ ನಾರು ತಗೋ. ಬ್ಯಾಗ್ಗಳೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಎಲ್ಲ ಟೆರೇಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮಣ್ಣೆಲ್ಲ ಹಾಗೆ ಬಿಟ್ಬಿಟ್ರೆ ಮಳೆ ಬಂದು ಮಣ್ಣು ಮತ್ತೆ ಚೇಂಬರ್ಗೆ ಹೋಗ್ಬಿಡುತ್ತಲ್ವ. ಹಾಗಾಗಿ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು, ನೀಟಾಗೆಲ್ಲ ಗುಡಿಸಿ ಎತ್ತಿ. ಇಲ್ಲಾಂದರೆ ನಮಗೆ ಚೇಂಬರ್ಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸಾಯಂಕಾಲದ್ದು ಮಳೆ ಇಡೀ ಥರ ಹಿಡ್ಕೊಂಡ್ಬಿಟ್ಟಿದೆ. ಭಾನುವಾರ ಸಂಜೆ ತುಂಬಾ ಸದ್ಯ ಈಗೇನಾಗಿದೆ ಅಂದರೆ ಮಳೆ ಎಷ್ಟು ಬಂದರೂ ನಮಗೆ ಸಾಲದು ಅನ್ನೋದಾಗ್ಬಿಟ್ಟಿದೆ. ಚೆನ್ನಾಗಿ ಬರಲಿ ಮಳೆ ಅಂಥೇಳಿ ಅಂದ್ಕೋಬೇಕು. ಅಷ್ಟೊತ್ತಾದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಜೋರಾಗೇ. ಹಾಗೆ ನಾನು ಸಂಜೆದು ರಾತ್ರಿ ಅಡುಗೆಗೆ ಶುರು ಮಾಡಿಕೊಂಡೆ. ಸ್ವಲ್ಪ ಒಂಚೂರು ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಒಂದು 4 ಈರುಳ್ಳಿ ಹೆಚ್ಕೊಂಡಿದ್ದೆ. ದಪ್ಪ ಈರುಳ್ಳಿ ಒಂದು 4, ಒಂದೆರಡು ಹಸಿಮೆಣ್ಸಿನ್ಕಾಯಿ ಅಷ್ಟು ಹಚ್ಚಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು 1 ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ನಾನು ಒಂದೇ 1 ಟೊಮೊಟೊ ಹಾಕಿದ್ದೀನಿ. ಭಾನುವಾರ ಸ್ಪೆಷಲ್ ಏನೂ ಮಾಡಿಲ್ಲದೆ ಇರೋದ್ರಿಂದ ಸಂಜೆ ಒಂಚೂರು ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಚಪಾತಿ ಹಾಕಿದ್ರೆ ಎಲ್ರಿಗೂ ಮಕ್ಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೆ. ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಹಾಕಿದ್ರೆ ಮೆಂತ್ಯ ಸೊಪ್ಪು ಕೂಡ ಜಾಸ್ತಿ ಹಾಕ್ಕೋಬೋದು. ಸೊಪ್ಪನ್ನು ಜಾಸ್ತಿ ತಿಂದಂಗಿರುತ್ತೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿ ಹಾಕಿದ್ದೀನಿ. ಮತ್ತು ಮೊಟ್ಟೆ ಎಲ್ಲ ಒಡೆದಿಟ್ಕೊಂಡು ಹಾಕ್ಕೊಳ್ತೀನಿ. ಸಿಂಪಲ್ ಏನಿಲ್ಲ, ಮೊಟ್ಟೆ ಪಲ್ಯ ಅಂದರೆ ನಾವು ಸ್ವಲ್ಪ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಮಾಡಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್, ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನಗೆ ಚಾನಲ್ ನೋಡ್ತಾಯಿರಿ. ಹಾಗೆ ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸ್ವಲ್ಪ ನಾನು ಗಾರ್ಡನ್ ಬಗ್ಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ, ನೋಡಿ ನಿಮ್ಗೇನು ಅನಿಸುತ್ತೋ ಅದನ್ನು ನನಗೆ ತಿಳಿಸಿ. ಈಗ ನಾನು ಪಲ್ಯ ರೆಡಿ ಆಯಿತು. ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ಏಕೆಂದರೆ ನಾನು ಮೆಣಸಿನ್ಕಾಯಿ ಕಡಿಮೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಸಿಕ್ಕರೆ ಮಕ್ಕಳು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಕಡಿಮೆ ಹಾಕಿದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕ್ಕೊಂಬಿಡ್ತೀನಿ. ಪಲ್ಯ ರೆಡಿಯಾಗಿದೆ ನೋಡಿ. ರಾತ್ರಿ ಡಿನ್ನರ್ಗೆ ಪಲ್ಯ, ಸ್ವಲ್ಪ ಚಪಾತಿ ಮತ್ತು ಹಾಗೆ ಒಂಚೂರು ಟೊಮೊಟೊ ಗೊಜ್ಜು ಕೂಡ ಮಾಡಿಕೊಂಡೆ. ರೈಸಿಗೆ ಬೇಕಾದರೂ ಆಗುತ್ತೆ, ಚಪಾತಿಗೆ ಬೇಕಾದರೂ ಆಗುತ್ತೆ ಅಂತೇಳಿ ಸಾಂಬಾರು ಏನೂ ಮಾಡೋಕ್ಕೋಗಿರಲಿಲ್ಲ. ಹಾಗಾಗಿ ಟೊಮೊಟೊ ಗೊಜ್ಜು ಮಾಡಿದೆ. ಇದರಲ್ಲಿ ನಮಗೇನಾಗುತ್ತೆ ಅಂದರೆ ನೀವು ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎರಡೂ ಕೂಡ ಮಾಡಿ ನಾನು ಚಪಾತಿ ಮಾಡಿದೆ. ಥ್ಯಾಂಕ್ ಯು ಫ್ರೆಂಡ್. ಹಾಗೆ ನನ್ನ ವೀಡಿಯೋನ ನೋಡ್ತಾಯಿದ್ದು